ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನನ್ನ ಥಂಬ್ನೈಲ್ ನೋಡಿಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿದೆ ವಿಷಯ ಏನು ಅಂತ ಹೇಳಿ. ಹೌದು, ನಾನು ನಿಮ್ಮೆಲ್ಲರ ಹತ್ರನೂ ಸಹ ಖುಷಿಯಾಗಿ ಹೇಳ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ನನಗೆ 3ನೇ ಬಾರಿ ಪೇಮೆಂಟ್ ಆಗಿದೆ. YT ಕಡೆಯಿಂದ ನನಗೆ 3ನೇ ಪೇಮೆಂಟ್ ಆಗಿದೆ. ಸಖತ್ ಖುಷಿ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಈ 2 ಸಲ ಬಂದ ಪೇಮೆಂಟ್ಗಿಂತನೂ ಅತ್ಯಂತ ಜಾಸ್ತಿ ಈ 3ನೇ ಪೇಮೆಂಟ್ ಬಂದಿದೆ. ಎಷ್ಟು ಏನು ನಾನು ಇಷ್ಟು ಬೇಗ ಅಂದರೆ ಕೇವಲ 2 ಆಗಿ ನನಗೆ 2 ವರ್ಷ ಆಯಿತು. 2 ವರ್ಷದಲ್ಲೇ ನಾನು ಪೇಮೆಂಟ್ 3 ಬಾರಿ ಹೇಗೆ ತಗೊಂಡೆ ಅಂತ ಹೇಳಿ ಅದು ನಿಮಗೆ ಹೇಳ್ತೀನಿ. ಈಗ ನಾನು ಅದ್ರ ಜೊತೆಗೆ ನನ್ನ ಖುಷಿಯನ್ನು ಸಹ ಹಂಚ್ಕೊಳ್ತೀನಿ ನಾನು. ಫ್ರೆಂಡ್ಸ್, ಏನು ಗೊತ್ತಾ, ನೀವು ಆಲ್ರೆಡಿ ನನ್ನ ಈ ವಿಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ಸು ಅಥವಾ ಸಬ್ಸ್ಕ್ರೈಬರ್ ಅಲ್ಲದೆ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ದರೆ, ನಾನು ಫಸ್ಟ್ ಪೇಮೆಂಟ್ ಬಂದಿದ್ದು ಎಲ್ಲೂ ವಿಡಿಯೋ ಮಾಡಲಿಲ್ಲ. ಸೆಕೆಂಡ್ ಪೇಮೆಂಟ್ ಬಂದಿದ್ದು ಸಹ ನಾನು ಎಲ್ಲೂ ವಿಡಿಯೋ ಮಾಡಲಿಲ್ಲ. ಯಾರಾದರೂ ನನಗೆ ಕೇಳಿದಾಗ, ಯಾವುದಾದ್ರೂ ಲೈವ್ನಲ್ಲಿ ನನಗೆ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ಹೌದು ನನಗೆ 2 ಪೇಮೆಂಟ್ ಆಗಿದೆ ಅಂತ ಹೇಳಿ. ಆದರೆ ನಾನು ಏನಕ್ಕೋಸ್ಕರ ನಾನು 2 ಪೇಮೆಂಟ್ ಬಂದಿದ್ದು ಸಹ ನಾನು ಯಾಕೆ ಹಾಕಲಿಲ್ಲ ಅಂತಂದರೆ, ಅದಕ್ಕೊಂದು ಬಲವಾದ ಕಾರಣ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ, ನನ್ನ ಮೊದಲನೇ ಪೇಮೆಂಟ್ ಬಂದಿದ್ದು ಸಹ ಆಗಸ್ಟ್ ವರಮಹಾಲಕ್ಷ್ಮಿಗೆ 25ನೇ ಇಸ್ವಿನಲ್ಲಿ ಫಸ್ಟ್ ಪೇಮೆಂಟ್ ಬಂತು ನನಗೆ. ಫಸ್ಟ್ ಪೇಮೆಂಟ್ ಬಂದಾಗ ನನಗೇನಾಯಿತು ಅಂದರೆ, ನಾವು ಒಂದು ಮನೆ ಕಟ್ಟಿಸ್ತಾ ಇದ್ವಿ. ಆ ಮನೆ ಕಟ್ಟಿಸುವ ಸಂಪೂರ್ಣ ಜವಾಬ್ದಾರಿ ನನ್ನೊಬ್ಬಳ ಮೇಲೆ ಬಿದ್ದುಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನೆಯವರು ಕಾಲೇಜಿಗೆ ರಜೆ ಹೆಚ್ಚು ಹಾಕೋಕ್ಕಾಗ್ತಾ ಇರಲಿಲ್ಲ. ಕಾಲೇಜಿಗೆ ಹೋಗಲೇಬೇಕಾಗ್ತಾ ಇತ್ತು. ಎಕ್ಸಾಮ್ ಟೈಮ್ ಇರ್ಬೋದು, ಸೆಮಿನಾರ್ ಟೈಮ್ ಇರ್ಬೋದು, ಅಥವಾ ವ್ಯಾಲ್ಯುವೇಷನ್ ಇರ್ಬೋದು, ಅವ್ರು ಫುಲ್ ಆ ಕಡೆ ಬ್ಯುಸಿ ಆಗ್ತಾಯಿದ್ರು. ಹಾಗಾಗಿ ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ನಾನೇ ತೊಗೊಂಡ್ಬಿಟ್ಟಿದ್ದೆ. ಯಾರು ವರ್ಕರ್ಸಿಗೆ ಯಾರಿಗೆ ಹೇಳಬೇಕು, ಮೆಟೀರಿಯಲ್ಸ್ ಏನು ತರಬೇಕು, ಎಲ್ಲಿಂದ ತರಬೇಕು, ಎಷ್ಟು ತರಬೇಕು, ಮತ್ತು ಅವ್ರ ಪೇಮೆಂಟ್ ಒಂದು ಜವಾಬ್ದಾರಿ ಪ್ರತಿಯೊಂದು ನನ್ನದೇ ಆಗಿದ್ದರಿಂದ ನನ್ನ ಗಮನ ಎಲ್ಲ ಆ ಕಡೆ ಇತ್ತು. ನನಗೆ YTಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ. ನಂಗೆ ಪೇಮೆಂಟ್ ಬಂದಿದ್ದು ಸಹ ಒಂದು ಖುಷಿ ಇರಲಿಲ್ಲ. ಯಾಕೆ ಅಂತೇಳಿದ್ರೆ, ಗಮನ ಅಷ್ಟು ಆ ಕಡೆ ಆಗ್ತಾಯಿತ್ತು ನನಗೆ. ಹಾಗಾಗಿ ನಾನು ಯಾವುದೇ ರೀತಿಯ ಪೇಮೆಂಟ್ ಬಂದಂತಹ ವಿಷಯವನ್ನು ನಾನು YTನಲ್ಲಿ ಎಲ್ಲೂ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ. ಅಪರೂಪಕ್ಕೆ ಯಾರ್ದಾದ್ರೂ ಲೈವ್ಗೆ ಹೋದಾಗ ಅಲ್ಲಿ ಅವ್ರು ಕೇಳಿದ್ರು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ, ಇಲ್ಲ ನನಗೆ ಬಂದಿದೆ ಪೇಮೆಂಟ್ ಅಂತ ಹೇಳಿ. ಮತ್ತು ನನಗೆ ಪುರ್ಸೊತ್ತೇ ಇರಲಿಲ್ಲ. ಸಂಜೆ ವರ್ಕರ್ಸ್ ಎಲ್ಲ ಹೋಗ್ತಿದ್ದಂಗೆ ನನಗೆ ಟಯರ್ಡ್ ಆಗಿರ್ತಾಯಿತ್ತು. ಬಂದುಬಿಟ್ಟು ಊಟ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ ಆಗ್ತಾಯಿತ್ತು. ನನಗೆ YTಗೆ ಬರೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿಯ ವಿಡಿಯೋ ಮಾಡಿಬಿಟ್ಟು ಹಾಕಲಿಲ್ಲ. ಹಾಗೆ ಜಸ್ಟ್ ಬಾಯಲ್ಲಿ ಹೇಳಿದ್ದೆ ಅಷ್ಟೇ. ನನಗೆ ಪೇಮೆಂಟ್ ಆಯಿತು, ಇಷ್ಟ ಆಯಿತು ಅಂಥೇಳಿ. ಕೆಲವೊಂದು ಲೈವಲ್ಲಿ ಯಾರು ಕೇಳ್ತಾರೋ ಅವ್ರ ಲೈವಲ್ಲಿ ಎಷ್ಟು ಸಿಕ್ತು, ನನಗೆ ಎಷ್ಟು ಬಂತು ಅಂತ ಹೇಳ್ತಾ ಇದ್ದೆ ನಾನು. ಜೊತೆಗೆ ನನಗೆ ಆ ಬ್ಯಾಂಕಿಗೆ ಹೋಗಲಿಕ್ಕೂ ಆಗಲಿಲ್ಲ, ಅಮೌಂಟ್ ತೆಗಿಲಿಕ್ಕೂ ಆಗಲಿಲ್ಲ. ಏಕೆಂದರೆ ನನ್ನದೇ ಆದ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಾನು ಅದನ್ನು ಗಮನನೇ ಹರಿಸ್ಲಿಲ್ಲ. ಅದು ಒಂದು ಫಸ್ಟ್ ಪೇಮೆಂಟಿನ ಖುಷಿ ಸಾಧಾರಣ ಅನಿಸಿತ್ತು ನನಗೆ. ಏಕೆಂದರೆ ಟೆನ್ಷನ್ ಇದ್ದಿದ್ದರಿಂದ ಮತ್ತು ತುಂಬಾ ಬ್ಯುಸಿ ಇದ್ದಿದ್ದರಿಂದ. ಮನೆ ಅಂತೂ ಆಯಿತು. ನನ್ನ ಮನೆಯೆಲ್ಲ ಮುಗಿದು ಒಂದು ಸ್ವಲ್ಪ ತಿಂಗಳಿಗೆ ನನಗೆ ಜಸ್ಟ್ ಒಂದು 6 ತಿಂಗಳೊಳಗಡೆ ನನಗೆ ಸೆಕೆಂಡ್ ಪೇಮೆಂಟ್ ಆಯಿತು ನನಗೆ. ಆ ಸೆಕೆಂಡ್ ಪೇಮೆಂಟ್ ಆಗಿದ್ದೂ ಸಹ ನಾನು ಎಲ್ಲೂ ಸಹ ಖುಷಿಯಾಗಿ ಹಂಚ್ಕೊಳ್ಳೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್. ಅದಕ್ಕೂ ಒಂದು ಬಲವಾದ ಕಾರಣ ಆಗಿತ್ತು ನನಗೆ. ಅದೇನಪ್ಪ ಅಂತ ಹೇಳಿದ್ರೆ, ನನಗೆ ಆಕ್ಸಿಡೆಂಟ್ ಆಗಿಬಿಡ್ತು. ನಾನು ಸ್ಕೂಟಿನಲ್ಲಿ ನಾನು ಹೋಗ್ತಾ ಇದ್ದೆ. ನಾನು ಸ್ಲೋನಲ್ಲೇ ಇದ್ದೆ. ಯಾವುದೋ ಒಂದು ಮಗು ಅಡ್ಡ ಬಂತು ಅಂಥೇಳಿ ಮಗುಗೆ ನಾನು ಬಚಾವ್ ಮಾಡಲಿಕ್ಕೆ ಹೋದೆ. ಯಾವುದೋ ಒಂದು 3-4ನೇ ಕ್ಲಾಸಷ್ಟು ಹುಡುಗ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಕರೆಕ್ಟಾಗಿ ಹೋಗ್ಲಿಕ್ಕೆ ಬರ್ತಾ ಇಲ್ಲ, ಅಡ್ಡಾದಿಡ್ಡಿ ಹೋಗ್ತಾ ಇದ್ದಾನೆ ಆ ಹುಡುಗ. ಆ ಮಗುಗೂ ನಾನು ಬಾಯಲ್ಲಿ ಹೇಳಿದೆ, ಸೈಡಿಗೆ ಹೋಗಪ್ಪ ಅಂತ ಹೇಳಿ. ಆದರೂ ಅವನು ಅಡ್ಡ ಬಂದ. ಅವನಿಗೆ ನಾನು ಬಚಾವ್ ಮಾಡಲಿಕ್ಕೆ ಹೋಗಿ ನಾನು ಸ್ವಲ್ಪ ಕ್ರಾಸ್ ಮಾಡಿದೆ. ಬ್ಯಾಕ್ ಸೈಡಿಂದ ಫಾಸ್ಟಾಗಿ ಬಂದಂಥ ಕಾರು ನನಗೆ ಗುದ್ದುಬಿಡ್ತು. ನನಗೆ ಗುದ್ದಿದ ತಕ್ಷಣ ನಾನು ರೈಟ್ ಸೈಡಿಗೆ ಬಿದ್ದುಬಿಟ್ಟೆ. ನನ್ನ ರೈಟ್ ಸೈಡ್ ಶೋಲ್ಡರ್ ಬೋನು 3-4 ಪೀಸ್ಗಳು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ಟಾಗ್ಬಿಡ್ತು. ಹಾಗಾಗಿ ನನಗೆ 2ನೇ ಪೇಮೆಂಟ್ ಬಂದಾಗ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಅದ್ರ ಜೊತೆಗೆ ನನ್ನ ದೊಡ್ಡಣ್ಣ, ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ಸಾಕಿದಂತಹ, ನಮ್ಮನ್ನು ಮದುವೆ ಮಾಡಿ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂತಹ ನನ್ನ ದೊಡ್ಡಣ್ಣ, ಹಿರಿಯಣ್ಣ ಇದ್ದಕ್ಕಿದ್ದಾಗೆ ಯಾವುದೇ ಕಾರಣ ಇಲ್ಲ,
ಯಾವುದೇ ರೀತಿ ಹುಷಾರಿಲ್ಲದೆ ಮಲಗಿಲ್ಲ, ಹಾಸಿಗೆ ಹಿಡ್ದಿಲ್ಲ. ಅವರು ತೀರೋಗೋಕ್ಕೂ ಸ್ವಲ್ಪ ಮುಂಚೆವರೆಗೂ ಟೌನ್ಗೆಲ್ಲ ಬಂದಿದ್ದಾರೆ, ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡಿದ್ದಾರೆ. ಪೇಪರ್ ಓದ್ತಾ ಕೂತಿದ್ದನ್ನು ಅಲ್ಲಿ ಅಕ್ಕಪಕ್ಕ ಮನೆಯವರೆಲ್ಲ ನೋಡಿದ್ದಾರೆ. ಇದ್ದಕ್ಕಿದ್ದಂಗೆ ಯಾಕೋ ಸ್ವಲ್ಪ ಒಂದು ವಾಮಿಟ್ ಆಯಿತು, ಸ್ವಲ್ಪ ತಲೆನೋವು ಬಂತು, ವಾಮಿಟ್ ಆಯಿತು ಅಂತ ಹೇಳಿದ್ದಾರೆ. ನಮ್ಮ ಅತ್ತಿಗೆ ನಮಗೆ ಫೋನ್ ಮಾಡಿದ್ರು, ಹಿಂಗೆ ವಾಮಿಟ್ ಮಾಡಿಕೊಂಡ್ರು, ಸುಸ್ತು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಾವು ತಕ್ಷಣವೇ ಹೋಗಿ ತಕ್ಷಣವೇ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿಸಿದ್ವಿ. ಸಂಜೆ ಅಡ್ಮಿಷನ್ ಮಾಡಿಸಿದ್ದೀವಿ. ಬೆಳಗ್ಗೆಯಿಂದ ಜಾವ ಅಷ್ಟೊತ್ತಿಗೆ ಅವ್ರು ಇಲ್ಲ ಅಂತ ಡಾಕ್ಟ್ರು ಹೇಳಿದ್ರು. ಪ್ರತಿಯೊಬ್ಬರಿಗೂ ಆಶ್ಚರ್ಯ, ನನಗೆ, ನಮಗೆ, ಫ್ಯಾಮಿಲಿಗೆ, ಅವರಿಗೆ ಅಂತಲ್ಲ, ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ಸ್ ಇರ್ಬೋದು, ಯಾರೇ ಅಕ್ಕಪಕ್ಕದ ಮನೆಗೆ ಎಲ್ರಿಗೂ ಸಹ ತುಂಬ ಆಶ್ಚರ್ಯ. ನಾನು ಬೆಳಗ್ಗೆ ನೋಡಿದೆ, ನಾನು ಮಧ್ಯಾಹ್ನ ಮಾತಾಡ್ಸಿದ್ದೀನಿ, ನಾನು ನಿನ್ನೆ ನೋಡಿದೆ ಚೆನ್ನಾಗಿದ್ರಲ್ಲ ಅಂಥೇಳಿ. ಅಷ್ಟು ಅನಿರೀಕ್ಷಿತವಾಗಿ ನಮ್ಮಣ್ಣ ಇಲ್ಲವಾಗ್ಬಿಟ್ರು. ನಮ್ಮ ಅಣ್ಣನನ್ನು ಕಳ್ಕೊಂಡಂತಹ ನೋವು ನಮಗೆ ತುಂಬ ಅಂದರೆ ತುಂಬ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಂದೆ ತೀರೋಗ್ಬಿಟ್ಟಿದ್ರು ಚಿಕ್ಕ ವಯಸ್ಸಲ್ಲೇ. ನಮ್ಮ ಅಣ್ಣ ಸಹ ಅವನು ಚಿಕ್ಕ ಹುಡುಗ ಇದ್ದಾಗಿಂದನೂ ನಮಗೆಲ್ಲರಿಗೂ ಸಾಕಿದ್ದಾನೆ ಅವನು. ಆ ನೋವು ನಮಗೆ ಅತಿ ಆಗಿಬಿಟ್ಟು ನಾನು 2ನೇ ಪೇಮೆಂಟ್ ಬಂದಿದ್ದು ನಾನು ಎಲ್ಲೂ ಹೇಳ್ಕೊಳಕ್ಕಾಗಲಿಲ್ಲ. ಫ್ರೆಂಡ್ಸ್, ಈಗ ನನಗೆ ಈ 26ನೇ ಇಸವಿ ವರಮಹಾಲಕ್ಷ್ಮಿ ದಿನವೇ ನನಗೆ ಒಂದು ಮೆಸೇಜ್ ಬಂತು, ನಿಮಗೆ ಪೇಮೆಂಟ್ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿ. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಈ 2 ಸಲ ಪೇಮೆಂಟ್ ಬಂದಾಗಲೂ ನಾನು ಪಡೆದೇ ಇರುವಂತಹ ಖುಷಿ ಈ ಸಲ ಆಯಿತು. ಜೊತೆಗೆ ಈ ಮೊದಲನೇ ಸಲ 2ನೇ ಸಲ ಏನು ಪೇಮೆಂಟ್ ಆಯಿತು ಅದಕ್ಕಿಂತ 2ರಷ್ಟು ಡಬಲ್ ನನಗೆ ಪೇಮೆಂಟ್ ಜಾಸ್ತಿ ಬಂತು. ಅದೊಂದು ಸಹ ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ಫ್ರೆಂಡ್ಸ್, ಈ ಖುಷಿಲಿ ನೀವು ಸಹ ಭಾಗಿಯಾಗಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಈ ಪೇಮೆಂಟ್ ಬರಲಿಕ್ಕೆ ಯಾರ್ಯಾರು ಕಾರಣ ಆಗಿದ್ರಿ, ಇದಕ್ಕೆಲ್ಲ ಕಾರಣರೇ ನನ್ನ ವೀಕ್ಷಕರು. ನೀವು ವೀಕ್ಷಿಸಿದಂತಹ ಆ ಒಂದು ಟೈಮಿಂಗ್ಸಿನ ಮೇಲೆ ನಮಗೆ ಡಾಲರ್ ಕೌಂಟ್ ಆಗುತ್ತೆ. ನನ್ನ ಈ 3ನೇ ಪೇಮೆಂಟ್ ಬಂದಿದ್ದ ಖುಷಿ ನಿಮ್ಮೆಲ್ಲರ ಜೊತೆಗೂ ಹಂಚ್ಕೋಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ನನ್ನ ಪೇಮೆಂಟ್ ಬರಲಿಕ್ಕೆ ಕಾರಣರಾದಂತಹ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ, ನನ್ನ ಎಲ್ಲ ವೀಕ್ಷಕರುಗಳಿಗೆ, ಜೊತೆಗೆ ನನಗೆ ಸಪೋರ್ಟ್ ಮಾಡಿದಂತಹ ನನ್ನ ಅಣ್ಣ ತಮ್ಮ, ವೈಟಿಯಲ್ಲಿರುವಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ಹಸ್ಬೆಂಡ್ ಇರ್ಬೋದು, ನನ್ನ ಫ್ರೆಂಡ್ಸು, ನನಗೆ ಪರಿಚಯನೇ ಇಲ್ಲದವರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಈ ಒಂದು ವಿಡಿಯೋದ ಮೂಲಕ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಹಾರೈಕೆ, ಸಹಕಾರ ಎಲ್ಲವೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಮೇಲಿರಲಿ. ನಿಮ್ಮ ವಿಶ್ವಾಸ ಸಹ ನನ್ನ ಮೇಲಿರಲಿ. ನನ್ನ ವಿಡಿಯೋವನ್ನು ನೀವೆಷ್ಟು ಇಷ್ಟಪಡ್ತಾ ಇದ್ದೀರಾ, ಎಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ನಿಮಗೆ ಇನ್ನೂ ಒಳ್ಳೆ ರೀತಿಯ ವೀಡಿಯೋಸ್ಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೀನಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಡಾಲರ್ ಕಂಪ್ಲೀಟ್ ಆಗಿತ್ತು. ಆ ನಂತರ ಒಂದು ಆಫರ್ ಬಂತು, ಗಿಫ್ಟ್ ಆಫರ್ ಅಂತ ಹೇಳಿ. ಆ ಗಿಫ್ಟನ್ನು ಸುಮಾರು ಜನ ನನಗೆ ಕೊಟ್ಟಿದ್ದಾರೆ. ನನಗೆ ಗಿಫ್ಟ್ ಕೊಟ್ಟಂತಹ ಎಲ್ಲ ನನ್ನ ಆತ್ಮೀಯರಿಗೂ ನಾನು ಈ ಸಮಯದಲ್ಲಿ ನಾನು ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಸಲ ನನಗೆ ಡಬಲ್ ಪೇಮೆಂಟ್ ಆಗಿದೆ. ಅಂದರೆ ಒಂದು $100 ಏನಾದರೆ ಕಂಪ್ಲೀಟ್ ಆಗುತ್ತಲ್ವಾ, ಅದಕ್ಕಿಂತ ಡಬಲ್ ಕಂಪ್ಲೀಟೆಡ್ ಆದರೆ ಎಷ್ಟು ನನ್ನ ಡಾಲರ್ಸ್ ಆಗುತ್ತೆ ಅಷ್ಟು ಡಾಲರ್ಸ್ ನನಗಾಗಿದೆ. ಅದಕ್ಕೆ ಕಾರಣ ನನ್ನ ಗಿಫ್ಟ್ ಕೊಟ್ಟಂತಹ ಅಣ್ಣ ತಮ್ಮಂದಿರುಗಳು, ಅಕ್ಕ ತಂಗಿಯರು, ಅವರಿಗೂ ಸಹ ಈ ಸಮಯದಲ್ಲಿ ನಾನು ಚಿರಋಣಿಯಾಗಿರ್ತೀನಿ. ಈ ಒಂದು ಆಫರಿಂದ ನನಗೆ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದ್ರೆ, ತುಂಬ ಅಂದರೆ ತುಂಬಾ ಗಿಫ್ಟ್ ಬಂತು ನನಗೆ. ಆದರೆ ವೈಟಿನವ್ರು ಏನು ಮಾಡಿದ್ರು ಗೊತ್ತಾ, ಫುಲ್ ಗಿಫ್ಟನ್ನು ನನಗೆ ಕೊಡಲಿಲ್ಲ. ಸುಮಾರು ಗಿಫ್ಟನ್ನು ರಿಡಕ್ಷನ್ ಮಾಡಿದ್ರು. ಯಾಕೆಂದರೆ ಅತ್ಯಂತ ಗಿಫ್ಟ್ ಬಂದಿತ್ತು ನನಗೆ. ಅದರಲ್ಲಿ ಸುಮಾರು ಗಿಫ್ಟ್ಗಳನ್ನ ರಿಡಕ್ಷನ್ ಮಾಡಿ ಒಂದು ಲಿಮಿಟೇಷನ್ ಗಿಫ್ಟಿನ ಡಾಲರ್ಸ್ಗಳನ್ನು ನನಗೆ ಕೊಟ್ಟರು. ನನಗೆ ಆಲ್ರೆಡಿ ನನ್ನ ವೀಡಿಯೋಸಿಂದ ನನಗೆ ಡಾಲರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಏನು ಎಂಡಿಂಗ್ ಸಮಯ ಏನಿತ್ತು, ಆ ಎಂಡಿಂಗ್ ಸಮಯದಲ್ಲಿ ಗಿಫ್ಟ್ ಆಫರು ನನಗೆ ಅನುಕೂಲತೆ ಮಾಡಿತು. ಹಾಗಾಗಿ ನನಗೀಗ ಅತಿ ಹೆಚ್ಚಿನ ಒಂದು ಅಮೌಂಟ್ ಬಂದಿದೆ. ಈಗ 2 ಸಲ ಏನು ಬಂತು ಅದಕ್ಕಿಂತ 2ರಷ್ಟು ಅಮೌಂಟ್ ಬಂದಿದೆ. ಅದು ಎಷ್ಟು ಬಂದಿದೆ ಅಂತ ನಾನು ನಿಮಗೆ ಕ್ಲೂ ಕೊಡ್ತೀನಿ, ನೀವೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾಕೇಜ್ ಟೂರ್ ಹೋಗ್ತೀರಾ. ಪ್ಯಾಕೇಜ್ ಟೂರ್ ಅಂದರೆ ಆಲ್ಮೋಸ್ಟ್ ಆಲ್ ಅವರೇ ಕರ್ಕೊಂಡು ಹೋಗಿ ಒಂದಿಷ್ಟು ಪ್ಲೇಸ್ಗಳಂತ ಇರುತ್ತೆ, ಅಷ್ಟು ಪ್ಲೇಸ್ಗಳನ್ನು ತೋರಿಸಿ ಊಟ ತಿಂಡಿ ಹಾಲ್ಟಿಂಗ್ ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಂಡು ನಿಮಗೆ ಕರ್ಕೊಂಬಂದುಬಿಡೋದೆ, ನಿಮ್ಮ ಮನೆ ಕರ್ಕೊಂಬಂದುಬಿಡೋದೆ ಪ್ಯಾಕೇಜ್ ಟೂರು.
ಆ ಪ್ಯಾಕೇಜ್ ಟೂರಿಗೆ ಒಂದು 25,000 ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಆ ಪ್ಯಾಕೇಜ್ ಟೂರಿಗೆ ಹೋಗಲಿಕ್ಕೆ ನಾನು ನನ್ನ ವೈಟಿಯಲ್ಲಿ ಬಂದಂತಹ ಅಮೌಂಟು ಸೇರಿಸಿ ಅದಕ್ಕೆ 6,000 ಕಡಿಮೆ ಬೀಳುತ್ತೆ. 6,000 ನಾನು ಸೇರಿಸಿ ಆ ಪ್ಯಾಕೇಜ್ ಟೂರಿಗೆ ಕೊಟ್ಟರೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟು ವೈಟಿನವ್ರು ನನಗೆ ನನ್ನ ಪೇಮೆಂಟ್ ಕೊಟ್ಟಿದ್ದಾರೆ. ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಎಷ್ಟು ಬಂದಿರಬಹುದು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಲ್ಲರಿಗೂ ಸಹ ನನ್ನ ಪ್ರತಿಯೊಬ್ಬರು ಇದಕ್ಕೆ ಕಾರಣಕರ್ತರಾದಂತಹ, ನನ್ನ ಯಶಸ್ಸಿಗೆ ಕಾರಣಕರ್ತರಾದಂತಹ ಪ್ರತಿಯೊಬ್ಬರಿಗೂ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ನೀವು ಸಹ ಇದೇ ರೀತಿ ಅರ್ನಿಂಗ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು ನಾನು, ಏನಂದರೆ ಕೆಲವ್ರು ಅಂದ್ಕೊಳ್ತಾರೆ ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ಫುಲ್ಲು ಮೆಂಬರ್ಶಿಪ್ ತೊಗೊಳ್ಬೇಕು ಅಥವಾ ನಮ್ಮ ವಿಡಿಯೋ ವೈರಲ್ ಆಗಬೇಕು, ಇಲ್ಲ ಅಂದರೆ ಡಾಲರ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ ಅದು. ನಂದು ತುಂಬ ಜನ ಮೆಂಬರ್ಶಿಪ್ ತೊಗೊಂಡಿಲ್ಲ, ಮತ್ತು ವೈರಲ್ ಆಯಿತು, ಆದರೆ ಲಿಮಿಟೇಷನ್ನಲ್ಲಿ ವೈರಲ್ ಆಯಿತು. ಆದರೂ ಸಹ ನನ್ನ ಡಾಲರ್ ಕಂಪ್ಲೀಟ್ ಆಯಿತು. ಹೇಗೆ ಗೊತ್ತಾ ಫ್ರೆಂಡ್ಸ್, ನಾವು ಹಾಕುವ ವಿಡಿಯೋ ಕಂಟೆಂಟ್ ಇದೆಯಲ್ಲ ಅದು ತುಂಬಾ ಒಂದು ಅಟ್ರಾಕ್ಷನ್ ಆಗಿರಬೇಕು, ಆಮೇಲೆ ಸ್ಪಷ್ಟತೆಯಿಂದ ಕೂಡಿರಬೇಕು. ಆಮೇಲೆ ನೋಡುಗರು ಇರ್ತಾರಲ್ವ, ವೀಕ್ಷಕರು, ಅವರು ಕಂಪ್ಲೀಟಾಗಿ ಫುಲ್ ನೋಡಿಬಿಟ್ರೆ ನಮಗೆ ಡಾಲರ್ ಕಂಪ್ಲೀಟಾಗಿ ಬಂದುಬಿಡುತ್ತೆ. ಅದು ವಾಚ್ ಅವರ್ ಕೌಂಟ್ ಮಾಡಿಕೊಳ್ಳುತ್ತೆ. ವಾಚ್ ಅವರ್ ಕೌಂಟು ಜಾಸ್ತಿ ಆದಷ್ಟು ನಮಗೆ ಡಾಲರ್ ಕೊಡುವಂಥ ಅಮೌಂಟು ಜಾಸ್ತಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಕೆಲವರಿಗೆ ಒಂದು ವಿಡಿಯೋ 1K ಓಡಿರುತ್ತೆ, ಆದರೂ ಅವರಿಗೆ ಕೊಡುವ ಡಾಲರ್ ಕಡಿಮೆ ಕೊಟ್ಟಿರ್ತಾರೆ. ಯಾಕೆಂದರೆ ವ್ಯೂಸ್ ಜಾಸ್ತಿ ಬಂದಿರುತ್ತೆ, ವಾಚ್ ಅವರ್ ಜಾಸ್ತಿ ಬಂದಿರಲ್ಲ. ಇನ್ನು ಕೆಲವ್ರದ್ದು ಜಸ್ಟ್ 150, 200, 250 ಹೋಗಿರುತ್ತೆ, ಅವ್ರಿಗೆ ಡಾಲರ್ ಜಾಸ್ತಿ ಕೊಟ್ಟಿರ್ತಾರೆ. ಇದೇ ವ್ಯತ್ಯಾಸ. ಕೆಲವ್ರು ಅಂದ್ಕೊಳ್ತಾರೆ ವ್ಯೂಸ್ ತುಂಬ ಬಂದಿದೆ, ಕೆಲವ್ರದ್ದು ಏನಪ್ಪ ಇದು ಲ್ಯಾಕ್ಗಟ್ಟಲೆ ಹೋಗಿದೆ, 25,000 ಕೆ ಆಗಿದೆ, 30K ಆಗಿದೆ, 1 ಲ್ಯಾಕ್ ಆಗಿದೆ, ಅವ್ರಿಗೆ ಡಾಲರ್ ಜಾಸ್ತಿ ಬಂದಿರಲ್ಲ. ವ್ಯೂಸ್ ಜಾಸ್ತಿ ಬಂದಿರುತ್ತೆ ಅಷ್ಟೇ, ಡಾಲರ್ ಜಾಸ್ತಿ ಬಂದಿರಲ್ಲ. ಕೆಲವ್ರದ್ದು ಜಸ್ಟ್ 250, 300, 400 ಅಷ್ಟೇ ನಾರ್ಮಲ್ ಹೋಗ್ತಾ ಇರುತ್ತೆ, ಆದರೆ ಅವ್ರಿಗೆ ಡಾಲರ್ ಜಾಸ್ತಿ ಬಂದಿರುತ್ತೆ. ಕಾರಣ ಇಷ್ಟೇ, ಸ್ವಲ್ಪ ಲಾಂಗ್ ವೀಡಿಯೋಸ್ ಹಾಕಿ. ಲಾಂಗ್ ವೀಡಿಯೋಸು ಅಟ್ರಾಕ್ಷನ್ ಆಗಿರಬೇಕು, ಅಂದರೆ ನೀವು ವಿಡಿಯೋ ನೋಡ್ತಾ ಇದ್ದರೆ ಸ್ಕಿಪ್ ಮಾಡಬಾರ್ದು, ಅದನ್ನು ಆ ಥರನೇ ಇರಬೇಕು. ಜೊತೆಗೆ ಅದರ ಕಂಟೆಂಟಿಗೆ ಒಂದು ಪ್ರಾಮುಖ್ಯತೆ ಕೊಡುವಂತಹ ಕಂಟೆಂಟ್ ತೊಗೊಳ್ಬೇಕು. ವೈಟಿ ಕಂಟೆಂಟ್ ಮೇಲೆ ತುಂಬ ಫೋಕಸ್ ಮಾಡುತ್ತೆ. ಸುಮ್ಮನೆ ಲಾಂಗ್ ವಿಡಿಯೋ ಕೊಡಬೇಕು ಅಂದ್ಕೊಂಡು ನೀವೇನೋ ತೋರಿಸ್ಕೊತ ಹೋಗಿಬಿಡೋದು, ಅದು ತೋರಿಸಿದ್ನೇ ಇನ್ನೇನೋ ಹೇಳೋದು ಮಾಡಿದ್ರೆ ಅದು ಕಂಟೆಂಟ್ ತೊಗೊಳ್ಳಲ್ಲ. ಆ ವಿಡಿಯೋದಲ್ಲಿ ಒಂದು ಥೀಮ್ ಇರಬೇಕು, ಒಂದು ಟ್ರಿಕ್ಸ್ ಇರಬೇಕು, ಒಂದು ಟಿಪ್ಸ್ ಇರಬೇಕು. ಅದು ಅವಾಗೇನು ಮಾಡುತ್ತೆ, ಕಂಟೆಂಟನ್ನು ಅದು ಹೈ ಲೆವೆಲ್ಲಿಗೆ ತೊಗೊಂಡೋಗುತ್ತೆ. ನಿಮಗೆ ಜಸ್ಟು ನಂದು ಒಂದು ವಿಡಿಯೋ ಹೇಳ್ತೀನಿ ನೋಡಿ. ಒಂದು ವಿಡಿಯೋ ನಂದು ಹೆಚ್ಚು ಕಮ್ಮಿ ಒಂದು 4K ಓಡ್ತು ಅಂದ್ಕೊಳ್ಳಿ. 4Kಗೆ ನನಗೆ $1 ಕೊಟ್ಟರು, 4Kಗೆ $1 ಕೊಟ್ಟರು. ಇನ್ನೊಂದು ವಿಡಿಯೋ ಜಸ್ಟ್ 500 ಆಯಿತು, 500ಗೆ $1 ಕೊಟ್ಟರು. ಅಂದರೆ ವ್ಯತ್ಯಾಸ. ಆ ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ಒಂದು ಕ್ಲಾರಿಟಿ ಅಥವಾ ಒಂದು ಥೀಮ್ನಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್, ನೀವು ಕಂಟೆಂಟ್ ಕಡೆ ಕೊಡಿ. ಆ ಕಂಟೆಂಟಲ್ಲಿ ಮೋಸ್ಟ್ ಒಂದು ಹೆಲ್ಪ್ ಇರಬೇಕು, ಯಾವುದಾದ್ರೂ ಒಂದು ಅದರಲ್ಲಿ ಟಿಪ್ಸ್ ಇರಬೇಕು, ಆ ಥರದ್ದು ಕೊಡಿ. ಆವಾಗ ನಿಮಗೆ ವ್ಯೂಸ್ ಜಾಸ್ತಿ ಬರಲಿಲ್ಲ ಅಂದ್ರೂ ಡಾಲರ್ ಜಾಸ್ತಿ ಕೊಡ್ತಾರೆ. ನಂದು ಹಾಗೆ ಆಗಿರೋದು. ನನಗೆ ವ್ಯೂಸ್ಗಿಂತನೂ ನೋಡುವಂತಹ ಕೆಲವರು ನೋಡುವ ಒಂದು ವಾಚ್ ಅವರ್ ಜಾಸ್ತಿ ಮಾಡಿಬಿಟ್ಟು ನನಗೆ ಡಾಲರ್ ಜಾಸ್ತಿ ಬಂದಿದೆ. ನಿಮಗೂ ಸಹ ನಾನು ಹೇಳ್ತಿರೋದು ಕಿವಿ ಮಾತೇನಪ್ಪ ಅಂತ ಹೇಳಿದ್ರೆ, ನೀವು ಲಾಂಗ್ ವಿಡಿಯೋ ಹಾಕಿದ್ರೂ ಸಹ ಅದರಲ್ಲಿ ಒಂದು ಹಿಡಿದಿಡುವಂತಹ ಶಕ್ತಿ ಇರುವಂತಹ ವಿಡಿಯೋವನ್ನು ಹಾಕಿ. ಆಗ ನಿಮ್ಮ ವಿಡಿಯೋ ವೈರಲ್ ಆಗದೇ ಇದ್ರೂ ಸಹ ನಿಮ್ಮ ಡಾಲರ್ ಬೇಗ ಕೌಂಟ್ ಆಗ್ತಾ ಬರುತ್ತೆ. ನೀವು ಆದಷ್ಟು ಬೇಗನೆ ನೀವು ಡಾಲರ್ ಕಂಪ್ಲೀಟ್ ಮಾಡ್ಕೊಂಡು ಪೇಮೆಂಟ್ ತೊಗೊತೀರ. ಇದು ನನ್ನ ಒಂದು ಟಿಪ್ಸು. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಲಾಂಗ್ ಆಗಿದ್ದರೂ ಸಹ ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ಯಾವುದೇ ಒಂದು ಸಮಯದಲ್ಲೂ ನಾನು ಟಿಪ್ಸ್ ಹೇಳಿರ್ಬೋದು, ನಿಮ್ಮ ವೈಟಿನ ಗ್ರೋತ್ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿರ್ಬೋದಲ್ವಾ. ಹಾಗಾಗಿ ಮತ್ತೊಮ್ಮೆ ನನ್ನ ವಿಡಿಯೋವನ್ನು ಕಂಪಲ್ಸರಿಯಾಗಿ ನೋಡಿ ನಂಗೆ ಸಪೋರ್ಟ್ ಮಾಡ್ತಿರುವಂತಹ ನನ್ನ ಎಲ್ಲ ಹೃದಯಗಳಿಗೂ ನನ್ನ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಈಗ ನಾನು 3ನೇ ಪೇಮೆಂಟ್ ತೊಗೊಂಡಿದ್ದು ತುಂಬ ಖುಷಿಯಾಗಿದೆ. ಇನ್ನೂ ಸಹ ಇದರಲ್ಲಿ ಶ್ರಮ ವಹಿಸಿ ಆದಷ್ಟು ಬೇಗ 4ನೇ ಪೇಮೆಂಟ್ ತೊಗೊಳ್ಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ.
ನನ್ನ ವಿಡಿಯೋ ನೋಡಿದ್ದೇನೆ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ ಸದಾ ನನ್ನ ಮೇಲೆ ಹೀಗೆ ಇರಲಿ. ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.